ವಂದೇ ಮಾತರಂ ಪ್ರಾರಂಭವಾಗಿ 150 ವರ್ಷಗಳು ಆಗಿವೆ. 1875ರಲ್ಲಿ ನವೆಂಬರ್ನಲ್ಲಿ ಈ ಗೀತೆಯನ್ನು ಬರೆದರು ಬಂಕಿಂಚಂದ್ರ ಚಟರ್ಜಿಯವರು, ಆನಂದ ಮಠದ ಕರ್ತೃಗಳು. ಅದನ್ನು ಮೊದಲಿಗೆ ಕೋಲ್ಕತ್ತಾದ ಅಧಿವೇಶನದಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಆ ಗೀತೆಯನ್ನು ಹಾಡಿದ್ದಾರೆ. 150 ವರ್ಷಗಳಾಗಿವೆ. ದೇಶಕ್ಕೆ 1947 ಆಗಸ್ಟ್ 15ರಂದು ಸ್ವತಂತ್ರ ಬಂದಿತ್ತು. ಆದರೆ ವ್ಯಕ್ತಿಗತವಾಗಿ ಪ್ರತಿಯೊಬ್ಬರಿಗೂ ಸ್ವತಂತ್ರ ಬಂದ ದಿವಸ ಜನವರಿ 26, 1950ನೇ ಇಸ್ವಿಯಲ್ಲಿ. ಅದು ಸಂವಿಧಾನ ಜಾರಿಗೆ ಬಂದ ವರ್ಷ. ಅವತ್ತಿನಿಂದಲೂ ಕೂಡ ಪ್ರತಿಯೊಬ್ಬರಿಗೂ ಸ್ವತಂತ್ರವಾಗಿ ವ್ಯಕ್ತಿಗತವಾಗಿ ಹಕ್ಕು ಬಾಧ್ಯತೆಗಳು ಬಂದು ಅಖಂಡ ಭಾರತವನ್ನು ನಿರ್ಮಾಣ ಮಾಡಿದವರು ಸರ್ದಾರ್ ವಲ್ಲಭಭಾಯಿ ಪಟೇಲರು. ವ್ಯಕ್ತಿಗತವಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿ ಆಗಬೇಕನ್ನುವಂಥ ಕನಸು ಕಂಡು ಅದನ್ನು ನೆನಸು ಮಾಡಿ ಹೋಗಿರುವಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವೆಲ್ಲವನ್ನು ಕೂಡ ಪ್ರತಿ ಕ್ಷಣದಲ್ಲಿ ಕೂಡ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕು. ವಂದೇ ಮಾತರಂ ಗೀತೆ ಇವತ್ತು ಕೇಂದ್ರ ಸರ್ಕಾರದ ಸಂಸ್ಕೃತಿ ಸಚಿವಾಲಯದಿಂದ ಒಂದು ವರ್ಷ, ಹೋದ ವರ್ಷ ಅಕ್ಟೋಬರ್ದಿಂದ ಪ್ರಾರಂಭವಾಗಿ ಈ ವರ್ಷ ನವೆಂಬರ್ವರೆಗೆ ಇದೆ. ದೇಶದ ಸ್ವತಂತ್ರ ಚಳವಳಿಗೆ ಮೊದಲ ಆದ್ಯತೆಯನ್ನು ಕೊಟ್ಟಂಥದ್ದು. ಲಾರ್ಡ್ ಕರ್ಜನ್ ಅವರು ಬಂಗಾಳಿ ವಿಭಜನೆಯ ಸಂದರ್ಭದಲ್ಲಿ ಕೂಡ ನಮ್ಮ ದೇಶದ ಯುವಕರು ಎಲ್ಲರೂ ಸೇರಿ ಒಂದು 40,000ಕ್ಕಿಂತ ಅಧಿಕವಾದಂಥ ವ್ಯಕ್ತಿಗಳು ಸೇರಿ ಬಂಗಾಳ ವಿಭಜನೆಯ ಸಂದರ್ಭದಲ್ಲಿ ಇದೇ ಗೀತೆಯನ್ನು ಹಾಡಿದ್ರು. ಆದರೆ ಬಂದ್ ಮಾಡಬೇಕು, ಈ ಗೀತೆಯನ್ನು ಹಾಡಬಾರ್ದು ಅಂತ ಬಂದಾಗಲೂ ಕೂಡ ಯಾರೂ ಕೂಡ ಅದಕ್ಕೆ ಅಂಜದೆ ಅಳಕದೆ ಆ ಗೀತೆಯನ್ನು ಪ್ರಸ್ತುತಪಡಿಸಿದರು. ಅದಾದ ಮೇಲೆ 1947ಕ್ಕೆ ಸ್ವತಂತ್ರ ಬಂದ ಮೇಲೆ ನಮ್ಮ ಭಾಗದಲ್ಲಿ ಅವತ್ತು ಏನು ಹೈದರಾಬಾದ್ ಕರ್ನಾಟಕ ಅಂತ ಕರೀತಿದ್ರು, ಆ ಸಂದರ್ಭದಲ್ಲಿ ಕೂಡ ಸ್ವತಂತ್ರ ಗೀತೆ ಅಂತಂದು ವಂದೇ ಮಾತರಂ ಗೀತೆಯನ್ನು ಹಾಡಿದರು. ಈ ಭಾಗದಲ್ಲಿ ಕೂಡ ಹೈದರಾಬಾದ್ ಕರ್ನಾಟಕದಲ್ಲಿ ಆ ನಿಟ್ಟಿನಲ್ಲಿ ಅಖಂಡವಾದಂಥ ಭಾರತವಿರಬೇಕು ಅನ್ನುವಂಥ ನಿಟ್ಟು ಸರ್ದಾರ್ ವಲ್ಲಭಭಾಯಿ ಪಟೇಲರದಾಗಿತ್ತು. ಆದರೆ ರಾಜನಾಗಿ ಉಳಿಬೇಕು ಅನ್ನುವಂಥ ಕನಸನ್ನು ಏನಿತ್ತು ಭಾಳಷ್ಟು ಮಂದಿ ಇದು ಅದೆಲ್ಲವನ್ನು ಕೂಡ ಒಂದು ನಿಟ್ಟಿನಲ್ಲಿ ಬಂದ್ ಮಾಡಿ ವ್ಯಕ್ತಿಗತವಾಗಿ ಪ್ರತಿಯೊಬ್ಬನು ಹುಟ್ಟಿದಂಥ ವ್ಯಕ್ತಿಯು ಕೂಡ ಈ ದೇಶದ ಪ್ರಧಾನಮಂತ್ರಿ ಆಗ್ಬೋದು, ರಾಷ್ಟ್ರಪತಿ ಆಗ್ಬೋದು ಅನ್ನೋದಕ್ಕಾಗಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೊಡ್ಡದಾದಂಥ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ. ಆ ಸಂವಿಧಾನ ಶಿಲ್ಪಿ ಕೊಟ್ಟಂಥ ಸಂವಿಧಾನವು ಜಾರಿಗೆ ಬಂದಂಥ 1950 ಜನವರಿ 26ರ ಸ್ಮರಣಾರ್ಥವಾಗಿ ಇದು ನಡೀತಾ ಬಂದಿದೆ. ಇವತ್ತು ದೇಶದ ಪ್ರಧಾನಮಂತ್ರಿಗಳನ್ನು ಹಿಡಿದುಕೊಂಡು ಎಲ್ಲರೂ ಕೂಡ ಅವರನ್ನು ಸ್ಮರಣೆ ಮಾಡಬೇಕು, ಯಾವುದೇ ಕಾರಣಕ್ಕೂ ಕೂಡ ಮರೆಯಬಾರದು. ಮತ್ತು ಪಹಲ್ಗಾಮ್ ಏನು ಯುದ್ಧ ಆಯಿತು, ನಮ್ಮ ತಾಯಂದಿರ ಕುಂಕುಮವನ್ನು ಅಳಿಸುವಂಥ ಘಟನೆ ಜರುಗಿತು, ಅದನ್ನು ಮತ್ತೆ ಸೆದಿಬಿಡಿಯುವಂಥ ಸಂದರ್ಭದಲ್ಲಿ ಕೂಡ ಮತ್ತೆ ಮಿಲಿಟರಿಯಲ್ಲಿರುವಂಥ ಸೈನಿಕರು ಘೋಷಣೆ ಕೂಗಿದ್ದು ವಂದೇ ಮಾತರಂ. ಅದನ್ನು ಕೂಡ ಸಿಂಧೂರ ಅನ್ನುವಂಥ ಯುದ್ಧದಲ್ಲಿ ಜಯಶಾಲಿ ಆಗಿದ್ದು, ಇದು ದೇಶದ ಭದ್ರತೆಯಾಗಿ ಇರುವಂಥ ಒಂದಿಷ್ಟು ಮಹತ್ವಪೂರ್ಣವಾದಂಥ ಘಟನೆಗಳನ್ನು ಯಾವಾಗಲೂ ಕೂಡ ನಮ್ಮ ಮಕ್ಕಳಿಗೆ ಪಾಠ ಬೋಧನೆಯ ಜೊತೆಗೆ ದೇಶದ ಹಿತರಕ್ಷಣೆಗಾಗಿ ನಾವು ಏನು ಮಾಡ್ಬೋದು ಅನ್ನೋದನ್ನು ಶಿಕ್ಷಕರು ಯಾವಾಗಲೂ ಕೂಡ ನೆನಪಿನಲ್ಲಿ ಇಟ್ಟುಕೊಂಡು ಅದನ್ನು ಜಾಗೃತಗೊಳಿಸ್ತಾ ಹೋಗಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇವತ್ತು ಧ್ವಜವಂದನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ನರ್ಮದಾ ದೇವಿ ಗಿಲ್ಡಾ